ಬಸವಣ್ಣವ್ರ ಬಗ್ಗೆ ಮಾತಾಡಕ್ಕೆ ಏನು ಉಳಿದಿಲ್ಲ ಅಂತ ನಾನು ಭಾವಿಸ್ತೀನಿ. ನಮ್ಮ ನಿಜಗುಣಾನಂದ ಸ್ವಾಮೀಜಿ ಇರ್ಬೋದು, ಇಲ್ಕಲ್ ಮಹಂತ ಗುರುಸ್ವಾಮಿಗಳು ಇರ್ಬೋದು, ಮತ್ತು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಬಹಳ ವಿಶೇಷವಾಗಿ ಬಸವಣ್ಣರ ಬಗ್ಗೆ ಪೂರ್ಣ ಪ್ರವಚನ, ಅವರ ವಚನಗಳನ್ನ ಅರಿದು ಕುಡಿದಂಥವ್ರು ಅವರು. ಅವೆಲ್ಲ ವಿಚಾರಗಳನ್ನ, ಬಸವಣ್ಣನ ವಿಚಾರಗಳನ್ನ ಹೇಳಿದ್ರು. ಆದ್ರೆ ನಾನು ಒಂದಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಏನಂದ್ರೆ ಬಸವಣ್ಣವ್ರ ಬಗ್ಗೆ ಮಾತಾಡೋರು ಮಾತ್ರ ಇದ್ರು, ಬಸವಣ್ಣವ್ರ ಬಗ್ಗೆ ಏನೆಲ್ಲ ಹೇಳೋರಿದ್ರು. ಆದ್ರೆ ಬಸವಣ್ಣವರ ಆಚಾರ ವಿಚಾರವನ್ನ ಆಚರಿಸಿ ದಿನನಿತ್ಯದ ಜೀವನದೊಳಗ ಬಸವಣ್ಣನ ಚಿಂತನೆಗಳನ್ನ ಮಾಡಿ ಜೀವನವನ್ನು ನಡೆಸುವಂತವ್ರು ಇದಾರಲ್ಲ, ಅವರ ಬಹಳ ಕಮ್ಮಿ ಜನರಿದ್ದಾರೆ. ಆ ಕಮ್ಮಿ ಜನರೊಳಗ ಇವತ್ತ ಬಹಳಷ್ಟು ಮಂದಿ ವೇದಿಕೆ ಮೇಲೆ ಇದ್ದಾರೆ. ನಾನು ಪ್ರತಿ ಸತೆ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಈ ಬಸವಣ್ಣ ಜಯಂತಿಯನ್ನ, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕನನ್ನ ಮಾಡಬೇಕಾದ್ರೆ ಈ ರಾಜ್ಯದೊಳಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಂತ ಪರಿಸ್ಥಿತಿ ಬಂತು. ಅವ್ರು ಮುಖ್ಯಮಂತ್ರಿ ಆದ ಮೇಲೆನೆ ಈ ಬಸವಣ್ಣ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಂತದ್ದು ಬಂತು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಬಹಳಷ್ಟು ಮಂದಿ ರಾಜ್ಯದ ಮುಖ್ಯಮಂತ್ರಿಗಳಾದ್ರು, ಬಸವಣ್ಣನ ಬಗ್ಗೆ ಬೇರೆ ಭಾಷಣ ಮಾಡ್ತಾ ಇದ್ರು. ಆದ್ರೆ ಆಚಾರ ವಿಚಾರಗಳನ್ನಾಗ್ಲಿ ಸಂಸ್ಕೃತಿಯ ನಾಯಕನಾದ ಮಾಡ್ಬೇಕಂತ ಚಿಂತನೆಯನ್ನ ಮಾಡ್ಲಿಲ್ಲ ಯಾರು. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು, ನಾನು ನಿಜವಾಗಲೂ ಬಹಳ ಪುಣ್ಯವಂತ. ನಾನು ಸಿದ್ದರಾಮಯ್ಯ ಸಾಹೇಬ್ರು ನಾಳೆ ವೇದಿಕೆ ಮೇಲೆ ಹೇಳ್ತೀನಿ ಈ ವಿಚಾರಗಳನ್ನು. ಯಾಕಂದ್ರೆ ಬಹಳ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಒಲ್ಲೆ ಅಂತಾನು ಕುಂತ್ಬಿಟ್ಟಿದ್ದೆ, ನನಗೆ ಬೇಡ ಈ ಇಲಾಖೆ ಅಂತಂತಂದು. ನಾನು ಬಹಳ ಸತೆ ವೇದಿಕೆ ಮೇಲೆ ಹೇಳಿದ್ದೀನಿ, ಬಹಳಷ್ಟು ಸಾಹಿತಿಗಳ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ. ಆದ್ರೆ ನನಗೆ ಈಗ ಅನಿಸ್ತಾ ಇದೆ, ನಿಜವಾಗ್ಲೂ ನಾನು ಇತಿಹಾಸದೊಳಗ ನಾನು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಇದ್ದೊತ್ನಾಗ ಅವರು ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರನ್ನ ಘೋಷಣೆ ಮಾಡೋ ಹೊತ್ನಾಗ ಆ ಇಲಾಖೆ ಸಚಿವನಾಗಿ ನಾನು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ನಾನು ಪುಣ್ಯವಂತ, ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅನ್ನೋ ಮಾತನ್ನ. ಯಾಕಂದ್ರೆ ಬಸವಣ್ಣನ ನಾಡಿನೊಳಗೆ ನಾನು ಹುಟ್ಟಿ ಬೆಳೆದವನು, ನಾನು ಇಲ್ಲೇ ಹುಟ್ಟಿ ಬೆಳೆದಂಥವನು. ನನಗೆ ಬಹಳ ಸಂತೋಷ, ಬಹಳ ಖುಷಿ ಪಡುವಂತಹದ್ದು ವಿಚಾರ. ಈ ಬಸವ ಜಯಂತಿಯನ್ನ ಮಾಡಬೇಕು, ಯಾವ ರೀತಿ ಮಾಡಬೇಕು, ಜಯಂತಿ ಮಾಡೋದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಆ ಕಾರ್ಯಕ್ರಮಕ್ಕೆ ಏನ್ ಮಾಡ್ಬೇಕಂತ ಚಿಂತನೆ ಮಾಡೋದ್ನಾಗ ಮುಖ್ಯಮಂತ್ರಿಗಳ ಸಾಹೇಬ್ರು ಹೇಳಿದ್ರು, ಈ ಕಾರ್ಯಕ್ರಮ ಬಹಳ ಅದ್ದೂರಿ ಆಗ್ಬೇಕು, ಪ್ರತಿ ವರ್ಷ ಆಗ್ಬೇಕು. ಬರೇ ಬಸವಣ್ಣನ ಘೋಷಣೆ ಮಾಡಿದ್ವಿ, ಬಸವಣ್ಣನ ಆಚಾರ ವಿಚಾರಗಳನ್ನ, ವಚನಗಳನ್ನ ಇಡೀ ರಾಜ್ಯಕ್ಕೆ ಪರಿಚಯಿಸಬೇಕು, ಯುವಕರಿಗೆಲ್ಲರಿಗೆ ಈ ವಿಚಾರವನ್ನ ತಿಳಿಸ್ಬೇಕು. ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಮಾಡಬೇಕು. ಆ ಕಾರ್ಯಕ್ರಮ ಇದೇ ವರ್ಷ ಬಸವ ಜಯಂತಿ ಕೂಡಲ ಸಂಗಮದೊಳಗೆ ಪ್ರಾರಂಭ ಆಗ್ಬೇಕಂತ ಸೂಚನೆಯನ್ನ ಕೊಟ್ರು. ಇವತ್ತ ಇಲ್ಲಿ ಅದು ಪ್ರಾರಂಭ ಮಾಡಿದ್ವಿ ಬಂಧುಗಳೇ. ಇವತ್ತ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ, ಈ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನೂ ಅದ್ದೂರಿ ಆದಂತ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಏನಾಗಿದೆ ಅಂದ್ರೆ, ಬಸವಣ್ಣ ಅಂದ್ಗಳೇನೆ ಒಂದು ಜಾತಿಗೆ ಸೀಮಿತವಾಗಿ ಬಿಟ್ಟಾರೆ, ಅಂಬೇಡ್ಕರ್ ಅಂದ್ಗಳೇನೆ ಒಂದು ಜಾತಿಗೆ ಸೀಮಿತ, ಬುದ್ಧ ಅಂದ್ರೆ ಅವರು ಒಂದು ಜಾತಿಗೆ ಸೀಮಿತ. ಯಾರು ಮಹಾನಾಯಕರು ಒಂದು ಜಾತಿಗೆ ಸೀಮಿತವಾದಂತಾರಲ್ಲ, ಈ ಜಾತಿ ಜಗತ್ತಿಗೆ ಅವರು ತಂದೆ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಕ್ಕೆ ಇವತ್ತ ಇಂತಿಂತ ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಬಸವಣ್ಣವರು ನಮಗ ವಚನದ ಮುಖಾಂತರ ಆಡಳಿತದ ವ್ಯವಸ್ಥೆಯನ್ನು ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಬಸವ ಅನುಭವ ಮಂಟಪದ ಮುಖಾಂತರ ಇವತ್ತ ಹಿಂದ ಅನುಭವ ಮಂಟಪ ಏನಾಯ್ತು, ಅದೇ ರೀತಿ ಇವತ್ತ ಸಂಸತ್ತು ನಡೀತಾ ಇದೆ. ಸಂಸತ್ತೊಳಗೆ ಇದೇ ರೀತಿ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ಅದಾದ್ಮೇಲೆ ಸಂವಿಧಾನವನ್ನು ರಚನೆ ಮಾಡಿ ಇವತ್ತ ನಮ್ಮಂತ ಬಡವ್ರ ಮಕ್ಕಳು, ನಮ್ಮಂತ ಸಾಮಾನ್ಯ ಸಮಾಜದೊಳಗೆ ಹುಟ್ಟಿದಂತವ್ರು ಇವತ್ತ ಇಲ್ಲಿ ನಿಂತು ಕಾರ್ಯಕ್ರಮ ಮಾಡ್ಲಿಕ್ಕೆ ಕಾರಣೀಭೂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣೀಭೂತರು ಆದ್ರು ಅನ್ನೋ ಮಾತನ್ನ ಇಲ್ಲೆಲ್ಲ ಹೇಳ್ಬೇಕಾಗಿದೆ ಬಂಧುಗಳು. ಇವೆಲ್ಲ ಇಂಥ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ, ಜಯಂತ್ಯೋತ್ಸವಗಳನ್ನ ಮಾಡ್ಲಿಕ್ಕೆ, ನಾವು ಜಯಂತ್ಯೋತ್ಸವನ ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂದ್ರೆ, ಈ ಮಹಾನ್ ಪುರುಷರ ಒಂದು ಇತಿಹಾಸವನ್ನ ಯುವಕರಿಗೆ ಪರಿಚಯ ಮಾಡಿಸ್ಬೇಕಾಗಿದೆ. ಯುವಕರು ಇವತ್ತು ಏನಾಗ್ತಾ ಇದ್ದಾರೆ ಅಂತಂದ್ರೆ, ಏನೇನೋ ಧರ್ಮ ಮೇಲೆ ಕೆಲಸವನ್ನ ಮಾಡುವಂತ, ಅವರಿಗೆ ತೆಲಿಗೆ ಏನೇನೋ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ವಿಚಾರವನ್ನ ಬೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಾತಿಗಳ ಮಧ್ಯೆ ಜಗಳ ಹಚ್ಚುವಂತ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಇವಕ್ಕೆಲ್ಲದಕ್ಕೂ ಎಳ್ಳು ನೀರು ಬಿಡಬೇಕಂದ್ರೆ ಬಸವಣ್ಣನ ವಚನವನ್ನು ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ಹೊರಟ್ರೆ ನಿಶ್ಚಿತವಾಗಲು ಈ ಯುವಕರಿಗೆ ಒಂದು ಮನಸ್ಸಿಗೆ ಪರಿಣಾಮ ಬೀರುವ ಕೆಲಸ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಅದಕ್ಕೆ ನಾವು ಹೇಳ್ತಾ ಇದ್ವಿ, ಈ ಬಸವಣ್ಣನ ಬೇರೆ ನಾವು ಅದಕ್ಕೆ ನಿಜಗುಣಾನಂದ ಸ್ವಾಮಿಗಳು ಹೇಳಿದ್ರು, ಬಸವಣ್ಣವ್ರನ್ನ ಎಲ್ಲೇ ಒಂದು ಇದ್ರಕ್ಕೆ ಇಟ್ಬಿಟ್ಟಿದ್ರು ಅಂತ ಸತ್ಯವಾದ ಮಾತು. ಈಗ ಅದನ್ನೇ ಸಿದ್ದರಾಮಯ್ಯ ಸಾಹೇಬರು ಇವತ್ತ ಸರ್ಕಾರ ಇಡೀ ರಾಜ್ಯಕ್ಕೇನೆ
ಅವರ ವಿಚಾರಗಳನ್ನ ಅವ್ರು ಮಾಡಿದಂಥದ್ದು ಸಾಕಷ್ಟಿದೆ. ಲಂಡನ್ ಒಳಗೆ ಅವ್ರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ, ಅವ್ರ ಮುಂದೆ ನಾವ್ ಯಾರು ಅಲ್ಲ. ಆದ್ರೆ ಅವರ ವಿಚಾರವನ್ನ ಅವರ ವಚನಗಳಲ್ಲಿ ಬರೆದುವಂತ, ಅವರ ವಚನದ ಮುಖಾಂತರ ಇತಿಹಾಸವನ್ನ ಸೃಷ್ಟಿಸುವಂತ, ಈ ವಚನ ಮುಖಾಂತರ ಸಾಮಾಜಿಕ ನ್ಯಾಯವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದ್ರಲ್ಲ, ಅದನ್ನು ತಿಳಿಸುವಂತ ಕೆಲಸ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾಳೆ ಇನ್ನೂ ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಬಂದು ಈ ವಿಚಾರವನ್ನು ಇನ್ನೂ ಹೆಚ್ಚು ಯಾವ ರೀತಿ ರೂಪರೇಷೆಗಳನ್ನು ಮಾಡಬೇಕು ಅಂತದ್ನಾಗ ನನಗೆ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಏನು ಸಮಿತಿ ಇದೆ, ಸಮಿತಿಯೊಳಗೆ ಪ್ರತಿ ಒಂದು ಅಕ್ಷರಾಕ್ಷರನು ಚಿಂತೆಗಳಾದವು. ನಾನು 2 ಸತಿ ಸಭೆಗಳಾದವು. ಆ ಸಭೆ ಹೆಂಗಾದಂದ್ರೆ ಸಂಸತ್ ಧರ್ಮ ಅನ್ನೋದಕ್ಕೂ ಚಿಂತೆ ಆದವು, ಸಂಸತ್ ಭವನ ಅನ್ನೋದಕ್ಕೂ ಚಿಂತನೆಗಳಾದವು, ಇಂಥದಕ್ಕೆ ಇದು ಆಗ್ಬಾರ್ದು ಅನ್ನೋದಕ್ಕೂ ಚಿಂತೆ. ವಸ್ತು ಸತಿ ಇದೇನು ವೈಭವ ಅನ್ನೋದ್ರ ಬಗ್ಗೆನೂ ಬಹಳಷ್ಟು ಚರ್ಚೆಗಳಾದವು. ಬಹಳಷ್ಟು ಸಾಹಿತಿಗಳು, ಹಿರಿಯರು, ಅದಕ್ಕೆಲ್ಲರೂ ಸೇರಿ ಲಾಸ್ಟ್ಗೆ ಒಂದು ಅನುಭವ ಮಂಟಪ, ಬಸವಾದಿ ಶರಣರ ವೈಭವ ಅಂತ ನಿರ್ಧಾರ ಆಗಿ ಕಾರ್ಯಕ್ರಮ ಪ್ರಾರಂಭ ಆಯ್ತು. ನಿಜವಾಗಲೂ ಇಂಥ ಅದ್ಭುತವಾದಂತ ಈ ಒಂದು ಹೊಸ ವಿಚಾರವನ್ನು ಇಟ್ಕೊಂಡು ಸನ್ಮಾನ್ಯ ನಿಜವಾಗಲೂ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಭಿನಂದಿಸಲೇಬೇಕು. ಯಾಕಂದ್ರೆ ಅವರು ಮಾತಾಡೋದು ಬಹಳ ಸಹಜ, ಬಸವಣ್ಣನ ವಚನಗಳನ್ನು ಹೇಳೋದು ಸಹಜ, ಆದ್ರೆ ನಡ್ಕೊಳ್ಳೋದು ಇದೆಯಲ್ಲ ಬಹಳ ಕಷ್ಟದ ಕೆಲಸ. ಇವತ್ತು ಅವ್ರು ನಡ್ಕೊಳಕತ್ತಿದ್ದಕ್ಕೆ ಬಹಳಷ್ಟು ಮಂದಿಗೆ ತೊಂದರೆನೂ ಆಗ್ತಾ ಇದೆ. ಅವ್ರಿಗೇನು ಬಹಳಷ್ಟು ಜನ ತೊಂದರೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಪ್ರತಿಯೊಂದು ಮಾತಿನೊಳಗೂ ಟೀಕೆ ಟಿಪ್ಪಣಿಗಳು ಪ್ರಾರಂಭ. ಯಾಕಂದ್ರೆ ಬಸವಾದಿ ಶರಣರು ಯಾವ ರೀತಿ ಇದ್ರು ಅದೇ ರೀತಿ ಇವತ್ತು ಆಡಳಿತನವನ್ನು ಮಾಡುವಂತ ಕೆಲಸವನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಇನ್ನೂ ಗೋಷ್ಠಿಗಳಿದಾವೆ, ನಾವು ಜಾಸ್ತಿ ಮಾತಾಡೋದು ಬೇಡ. ನಮ್ಮೆಲ್ಲ ಬಹಳ ಹಿರಿಯರು ಈ ವೇದಿಕೆಯನ್ನು ಹಂಚಿಕೊಳ್ಳರಿದ್ದಾರೆ, ಅವರೆಲ್ಲ ಕಾರ್ಯಕ್ರಮವನ್ನು ನೋಡೋಣ ನನ್ನ ಮಾತನ್ನ ಇಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ರ ಜೊತೆಗೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ, ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಂತ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.